ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ನೀಟ್ ಗ್ರಹಣ ಕವಿದಿದೆ. ಇವತ್ತು ನಡೆಯಬೇಕಾಗಿದ್ದಂತಹ ಹೈಕಮಾಂಡ್ ಸಭೆ ಪೋಸ್ಟ್ಪೋನ್ ಆಗಿದೆ. ಸ್ಟೂಡೆಂಟ್ಸ್ ಫಸ್ಟ್, ಕ್ಯಾಬಿನೆಟ್ ನೆಕ್ಸ್ಟ್ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಬರಿಗೈಯಲ್ಲೇ ರಾಜ್ಯಕ್ಕೆ ತ್ರಿಮೂರ್ತಿಗಳು ವಾಪಸ್ಸಾಗಿದ್ದಾರೆ. ಸಚಿವಾಕಾಂಕ್ಷಿಗಳಿಗೆ ಮತ್ತೆ ನಿರಾಸೆಯಾಗಿದೆ. ದೆಹಲಿಯಲ್ಲಿ ಕಾಕ್ರೋಚ್ ಕಿಚ್ಚು ಹೆಚ್ಚಾಗಿದೆ. ಇವತ್ತು ನೀಟ್ ಅಕ್ರಮದ ವಿರುದ್ಧ ಸಿಜೆಪಿ ರಣಕಹಳೆಯನ್ನ ಮೊಳಗಿಸಿದೆ. ಸಂಸತ್ ಚಲೋ ಬಿಟ್ಟು ಶಾಂತಿಯುತ ಪ್ರತಿಭಟನೆ ನಡೆಸಿದೆ. ಜುಲೈ 20ರಂದು ನಡೆದಿದ್ದಂತಹ ಗಲಾಟೆ ಸಂಬಂಧ 10 ಎಫ್ಐಆರ್ ದಾಖಲಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನೀಟ್ ಹೈ ಡ್ರಾಮಾ ನಡೆದಿದೆ. ಸಂಸತ್ ಸದನದಲ್ಲೂ ನೀಟ್ ಕೋಲಾಹಲ ಏರ್ಪಟ್ಟಿತ್ತು. ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಗದ್ದಲ ಗಲಾಟೆ ಜೋರಾಗಿತ್ತು. ಲಾಠಿ ಚಾರ್ಜ್ ವಿರುದ್ಧ ಪ್ರಧಾನಿ ಮೋದಿ ಉತ್ತರಕ್ಕೆ ಅಖಿಲೇಶ್ ಯಾದವ್ ಪಟ್ಟು ಹಿಡಿದ್ರು. ಮೋದಿ ಕ್ಷಮೆ ಕೇಳುವಂತೆ ಸದನದ ಹೊರಗಡೆ ರಾಹುಲ್ ಗಾಂಧಿ ಆಗ್ರಹಿಸಿದ್ರು. ಮಳೆ ಇಲ್ಲದ ಹೊತ್ತಲ್ಲಿ ಕಾವೇರಿಗಾಗಿ ಖ್ಯಾತಿ ತೆಗಿತಾ ಇದ್ದ ತಮಿಳುನಾಡಿಗೆ ಮತ್ತೆ ಹಿನ್ನಡೆಯಾಗಿದೆ. ಕರ್ನಾಟಕಕ್ಕೆ ಕಾವೇರಿ ನದಿ ನೀರಿನ ವಿಚಾರವಾಗಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಕುಡಿಯುವ ಉದ್ದೇಶಕ್ಕೆ ನೀರು ಬಳಸಲಾಗ್ತಾ ಇದೆ ಅಂತ ಹೇಳಿ ಕರ್ನಾಟಕ ವಾದಿಸಿದೆ. ಹಿಂದಿನ ಆದೇಶದ ಯಥಾಸ್ಥಿತಿ ಕಾಪಾಡುವಂತೆ ಸಿಡಬ್ಲ್ಯೂಎಂಎ ಹೇಳಿದೆ. ಬೆಂಗಳೂರಲ್ಲಿ ಫುಟ್ಪಾತ್ ತೆರವು ವೇಳೆ ಅಟ್ಟಹಾಸ ಮೆರೆದವರಿಗೆ ತಕ್ಕ ಶಿಕ್ಷೆಯಾಗಿದೆ. ಪ್ರಮುಖ ಆರೋಪಿ ಸೇರಿ 11 ಜನರ ಬಂಧನವಾಗಿದೆ. ಗುದ್ದಾಟ ಬಡಿದಾಟದ ಬಳಿಕ ಶಿವಾಜಿನಗರದಲ್ಲಿ ಫುಟ್ಪಾತ್ ಫುಲ್ ಕ್ಲೀನ್ ಆಗಿದೆ. ಜಿಬಿಎ ಎಂಜಿನಿಯರ್ಸ್ಗೆ ಬಾಡಿ ಕ್ಯಾಮೆರಾ ನೀಡುವಂತೆ ಆಗ್ರಹ ಕೇಳಿ ಬಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.